ಹಾಯ್ ಫ್ರೆಂಡ್ಸ್, ಪಲ್ಲವಿ ಪಯಣ ಚಾನಲ್ಗೆ ಹಾಗೂ ನಮ್ಮ ಹೆಮ್ಮೆಯ ಗಜರಾಜ ಅಭಿಮನ್ಯುವಿನ ಈ ರೋಚಕ ಜೀವನ ಕಥೆಯ ಸರಣಿಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾವು ಅಭಿಮನ್ಯು ಮತ್ತು ಅವನ ಅಚ್ಚುಮೆಚ್ಚಿನ ಮಾವುತ ವಸಂತ ಅವರ ನಡುವಿನ ಆ ಅದ್ಭುತ ಸ್ನೇಹದ ಬಗ್ಗೆ ತಿಳಿದುಕೊಂಡಿದ್ದೇವೆ. ವಸಂತ ಹಾಗೂ ಅಭಿಮನ್ಯು ಅವರ ಬಾಂಧವ್ಯ ಕೇವಲ ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧವಾಗಿರಲಿಲ್ಲ, ಅದು ನಂಬಿಕೆಯ ಪರಾಕಾಷ್ಠೆಯಾಗಿತ್ತು. ಕಾಡಾನೆ ಸೆರೆ ಕಾರ್ಯಾಚರಣೆಗಳಲ್ಲಿ ಈ ಜೋಡಿ ಹೇಗೆ ಮೃತ್ಯುವಿನ ದವಡೆಯಿಂದ ಜಯಶಾಲಿಗಳಾಗಿ ಹೊರಬಂದಿದ್ದರು ಅನ್ನೋದನ್ನು ನಾವು ನೋಡಿದ್ದೇವೆ. ಆದರೆ ಸ್ನೇಹಿತರೆ, ಮೈಸೂರು ದಸರಾದ ಇತಿಹಾಸದಲ್ಲಿ ಒಂದು ದೊಡ್ಡ ಶೂನ್ಯ ಸೃಷ್ಟಿಯಾದಾಗ ಕರ್ನಾಟಕದ ಮುಂದೆ ಈ ಬೃಹತ್ ಪ್ರಶ್ನೆ ಎದುರಾಗಿತ್ತು. ಅದೇನೆಂದರೆ, ಅಪ್ರತಿಮ ವೀರ ಅರ್ಜುನನ ನಂತರ 750 kg ಚಿನ್ನದ ಅಂಬಾರಿಯನ್ನು ಹೊತ್ತು ರಾಜಗಾಂಭೀರ್ಯದಿಂದ ಸಾಗಬಲ್ಲ ಆ ಧೀರ ಯಾರು ಅನ್ನೋದು. ಅರ್ಜುನ ಅನ್ನೋ ಆ ಬೃಹತ್ ಬಲಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಆನೆ ಗಜಪಡೆಯಲ್ಲಿದೆಯೇ ಎಂಬ ಕುತೂಹಲ ಇಡೀ ನಾಡಿನ ಜನತೆಯಲ್ಲಿ ಮನೆ ಮಾಡಿತ್ತು. ಅಂಬಾರಿಯನ್ನು ಹೊರುವುದು ಅಂದರೆ ಅದು ಬರೀ ಶಕ್ತಿಯ ಪ್ರದರ್ಶನವಲ್ಲ, ಅದು ಚಾಮುಂಡೇಶ್ವರಿಯ ದೇವಿಯ ಕೃಪೆ ಮತ್ತು ಅತೀವ ಸಂಯಮದ ಅಗ್ನಿ ಪರೀಕ್ಷೆ. ಇಂದಿನ ಈ ರೋಚಕ ಸಂಚಿಕೆಯಲ್ಲಿ ಹೇಗೆ ದಸರಾ ಗಜಪಡೆಯ ಪಟ್ಟದ ಆನೆಯಾಗಿದೆ ಅಂದರೆ ಕ್ಯಾಪ್ಟನ್ ಆಗಿ ಆಯ್ಕೆಯಾದ, ಅವನ ಪಟ್ಟಾಭಿಷೇಕದ ಆ ಐತಿಹಾಸಿಕ ಕ್ಷಣಗಳು ಹೇಗಿದ್ದವು, ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ವೇಳೆ ನೀವು ಈ ಸರಣಿಯ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಅವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ತಪ್ಪದೆ ನೋಡಿ. ಬನ್ನಿ ಇಂದಿನ ಈ ಅದ್ಭುತ ಸಂಚಿಕೆಯನ್ನು ಶುರು ಮಾಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಬನ್ನಿ ಇಂದಿನ ಈ ಅದ್ಭುತ ಸಂಚಿಕೆಯನ್ನು ಶುರು ಮಾಡೋಣ. ಅರ್ಜುನನ ನಿವೃತ್ತಿ ಮತ್ತು ಉತ್ತರಾಧಿಕಾರಿಯ ಹುಡುಕಾಟ. ಸ್ನೇಹಿತರೆ, ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ 2012ರಿಂದ 2019ರವರೆಗೆ ಸತತ 8 ವರ್ಷಗಳ ಕಾಲ ಮೈಸೂರಿನ ರಾಜಮಾರ್ಗದಲ್ಲಿ ಅಂಬಾರಿ ಹೊತ್ತು ಅಧಿಪತಿಯಾಗಿ ಮೆರೆದವನು ಗಜರಾಜ ಅರ್ಜುನ. ಆದರೆ 2020ರ ಹೊತ್ತಿಗೆ ಅರ್ಜುನನಿಗೆ 60 ವರ್ಷ ತುಂಬಿತ್ತು. ಸುಪ್ರೀಂ ಕೋರ್ಟ್ನ ಕಟ್ಟುನಿಟ್ಟಾದ ನಿಯಮಗಳ ಪ್ರಕಾರ 60 ವರ್ಷ ಮೀರಿದ ಆನೆಗಳನ್ನು ಅಂಬಾರಿ ಹೊರುವಂತಹ ಕಠಿಣ ಕೆಲಸಗಳಿಗೆ ಬಳಸುವಂತಿಲ್ಲ. ಹೀಗಾಗಿ ಅರ್ಜುನನಿಗೆ ಅನಿವಾರ್ಯವಾಗಿ ನಿವೃತ್ತಿ ನೀಡಬೇಕಾದ ಸಮಯ ಬಂದಿತ್ತು. ಅರ್ಜುನನ ಆ ದೈತ್ಯಾಕಾರದ ಗಾಂಭೀರ್ಯ ಮತ್ತು ಅಚಲ ಬಲಕ್ಕೆ ಪರ್ಯಾಯವಾದ ಆನೆ ಯಾರು ಅನ್ನೋದು ಅರಣ್ಯ ಇಲಾಖೆ ಮತ್ತು ದಸರಾ ಸಮಿತಿಗೆ ದೊಡ್ಡ ತಲೆನೋವಾಗಿತ್ತು. ಗಜಪಡೆಯಲ್ಲಿದ್ದ ವಿಕ್ರಮ, ಧನಂಜಯ ಮತ್ತು ಗೋಪಾಲ್ ಸ್ವಾಮಿಯಂತಹ ಬಲಿಷ್ಠ ಆನೆಗಳು ಹೆಸರುಗಳು ಚರ್ಚೆಗೆ ಬಂದಿದ್ದವು. ಆದರೆ ತಜ್ಞರು ಮತ್ತು ಹಿರಿಯ ಮಾವುತರ ದೃಷ್ಟಿ ನೆಟ್ಟಿದ್ದು ಮಾತ್ರ ಒಬ್ಬನ ಮೇಲೆ, ಆತನೇ ನಮ್ಮ ಅಭಿಮನ್ಯು. ಅಭಿಮನ್ಯು ಈಗಾಗಲೇ ಕಾಡಿನ ಅತ್ಯಂತ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ತನ್ನ ಚಾಣಾಕ್ಷತೆಯನ್ನು ಸಾಬೀತುಪಡಿಸಿದ. ಆದರೆ ಕಾಡಿನ ಯುದ್ಧವೇ ಬೇರೆ, ದಸರಾ ಅಂಗಳದ ಅಂಬಾರಿ ಸವಾರಿಯೇ ಬೇರೆ. ಇಲ್ಲಿ ಸಾವಿರಾರು ವಾದ್ಯಗಳ ಕರ್ಕಶ ಸದ್ದಿರುತ್ತದೆ, ಲಕ್ಷಾಂತರ ಜನರ ನೋಟವಿರುತ್ತದೆ ಮತ್ತು ಸುಮಾರು 5 ಕಿಲೋಮೀಟರ್ವರೆಗೂ ಹೆಚ್ಚು ಕಾಲ 750 kg ಭಾರವನ್ನು ಬೆನ್ನ ಮೇಲೆ ಹೊತ್ತು ಅಲುಗಾಡದಂತೆ ನಡೆಯಬೇಕಾದ ಶಿಸ್ತಿರುತ್ತದೆ. ಅಭಿಮನ್ಯುವಿನ ಎತ್ತರ ಅರ್ಜುನನಿಗಿಂತ ಸ್ವಲ್ಪ ಕಡಿಮೆ ಇದ್ದರೂ ಅವನ ಸ್ನಾಯುಬಲ, ಏಕಾಗ್ರತೆ ಮತ್ತು ಅಪ್ರತಿಮ ಬುದ್ಧಿವಂತಿಕೆ ಅವನನ್ನು ಈ ಜವಾಬ್ದಾರಿಗೆ ಅತ್ಯಂತ ಯೋಗ್ಯ ಅಭ್ಯರ್ಥಿಯನ್ನಾಗಿ ಮಾಡಿತು. ಪಟ್ಟಾಭಿಷೇಕದ ಮೊದಲು ಅಭಿಮನ್ಯುವಿಗೆ ನಡೆಸಿದ್ದು ಸಾಮಾನ್ಯ ಪರೀಕ್ಷೆಯಲ್ಲ. ಅರಮನೆಯ ಅಂಗಳದಲ್ಲಿ ಮೆರೆದ ಅಂಬಾರಿಯ ಮೇಲೆ ಮರಳಿನ ಚೀಲಗಳನ್ನು ಹೊರಿಸಿ ಅವನ ಸಾಮರ್ಥ್ಯವನ್ನು ಪರೀಕ್ಷಿಸಲಾಯಿತು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮೆರವಣಿಗೆ ಹಾದಿಯಲ್ಲಿ ಅವನನ್ನು ನಡೆಸಿಕೊಂಡು ಹೋಗಲಾಗುತ್ತಿತ್ತು. ವಸಂತ ಅವರ ಮಾರ್ಗದರ್ಶನದಲ್ಲಿ ಅಭಿಮನ್ಯು ಪ್ರತಿಯೊಂದು ತರಬೇತಿಯನ್ನು ಅತ್ಯಂತ ಗಂಭೀರವಾಗಿ ಸ್ವೀಕರಿಸಿದ. ವಿಶೇಷವಾಗಿ ಅಂಬಾರಿ ಹೊತ್ತಾಗ ಆನೆಗೆ ಸಿಗುವ ದೊಡ್ಡ ಸವಾಲು ಅಂದರೆ ವಾದ್ಯಗಳ ಕರ್ಕಶ ಸದ್ದು.
ಇದಕ್ಕಾಗಿ ಅಭಿಮನ್ಯುವಿನ ಹತ್ತಿರ ಪಟಾಕಿಗಳನ್ನು ಸಿಡಿಸಿ ಕುಶಲತೋಪುಗಳ ಶಬ್ದ ಮಾಡಿ ಪರೀಕ್ಷಿಸಲಾಯಿತು. ಈ ಯಾವ ಅಡೆತಡೆಗಳಿಗೂ ಅಭಿಮನ್ಯು ಕಿಂಚಿತ್ತೂ ಕದಲಿಲ್ಲ. ಬಂಡೆಯಂತೆ ಅಚಲವಾಗಿ ನಿಂತು ತಾನು ಅಂಬಾರಿ ಹೊರಲು ಸಿದ್ಧ ಎಂಬ ಸಂದೇಶ ನೀಡಿದ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಅಭಿಮನ್ಯುವಿನ ಈ ಶಿಸ್ತು ಕಂಡು ಬೆರಗಾಗಿ ಅವನನ್ನೇ ದಸರಾ ನಾಯಕನನ್ನಾಗಿ ಘೋಷಿಸಲು ನಿರ್ಧರಿಸಿದ್ದರು. ಸ್ನೇಹಿತರೆ, ಅಂಬಾರಿ ಹೊರುವ ಆನೆಯನ್ನು ಹೇಗೆ ಆಯ್ಕೆ ಮಾಡುತ್ತಾರೆ ಅಂತ ಪ್ರಶ್ನೆ ಬರಬಹುದು. ಈ ಹಿಂದಿನ ಅರ್ಜುನನ ಸರಣಿಯಲ್ಲಿ ನಾವು ಅಂಬಾರಿ ಹೊರುವ ಆನೆಯನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೇವೆ. ನೀವು ಅದನ್ನು ಮಿಸ್ ಮಾಡಿಕೊಂಡಿದ್ರೆ ಇಲ್ಲಿ ಬ್ರೀಫ್ ಆಗಿ ಹೇಳ್ತೀನಿ. ಅಂಬಾರಿ ಹೊರುವ ಆನೆಯ ಆಯ್ಕೆ ಕೇವಲ ನೋಟಕ್ಕೆ ಚೆನ್ನಾಗಿದೆ ಎಂದು ಮಾಡುವ ಆಯ್ಕೆಯಲ್ಲ. ಇದೊಂದು ಅತ್ಯಂತ ವೈಜ್ಞಾನಿಕ ಮತ್ತು ಕಟ್ಟುನಿಟ್ಟಾದ ಪ್ರತಿಕ್ರಿಯೆ. ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊರಲು ಆನೆಗೆ ಕೆಲವು ವಿಶೇಷ ಗುಣಗಳಿರಬೇಕು. ಶಾರೀರಿಕ ಬಲ ಮತ್ತು ಆರೋಗ್ಯ. 750 kg ಚಿನ್ನದ ಅಂಬಾರಿ ಹಾಗೂ ಅದರ ಒಳಗಿರುವ ದೇವಿಯ ವಿಗ್ರಹ ಸೇರಿ ಸುಮಾರು 1000 kg ತೂಕವನ್ನು ಹೊರಬಲ್ಲ ದೈಹಿಕ ಸಾಮರ್ಥ್ಯವಿರಬೇಕು. ಮಾನಸಿಕ ಸ್ಥಿರತೆ. ಜನಸಾಗರದ ಅಬ್ಬರ, ಪಟಾಕಿ ಶಬ್ದ ಮತ್ತು ಸಂಗೀತದ ಅಬ್ಬರಕ್ಕೆ ಆನೆ ಗಾಬರಿಯಾಗಬಾರದು. ಅನುಭವ. ಈ ಹಿಂದೆ ದಸರಾದಲ್ಲಿ ಭಾಗವಹಿಸಿದ ದೀರ್ಘ ಅನುಭವವಿರಬೇಕು. ಆಕರ್ಷಕ ನಡಿಗೆ. ಆನೆಯ ನಡಿಗೆ ರಾಜಗಾಂಭೀರ್ಯದಿಂದ ಕೂಡಿರಬೇಕು. ಇವುಗಳ ಜೊತೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಪಶು ವೈದ್ಯರು ಆನೆಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪರೀಕ್ಷಿಸಿ ಈ ಎಲ್ಲ ಗುಣಗಳನ್ನು ಹೊಂದಿದ ಆನೆಯನ್ನು ಕ್ಯಾಪ್ಟನ್ ಆಗಿ ಅಂಬಾರಿ ಹೊರಲು ಆಯ್ಕೆ ಮಾಡುತ್ತಾರೆ. ಈ ರೀತಿ ಪರೀಕ್ಷೆಗಳಿಗೆ ಒಳಗಾಗಿ ಅಭಿಮನ್ಯು ಅರ್ಜುನನ ನಂತರ ಕ್ಯಾಪ್ಟನ್ ಅಭಿಮನ್ಯು ಆಗಿ ಆಯ್ಕೆಯಾದ. ಅದು 2020ನೇ ಇಸವಿ. ಇಡೀ ಜಗತ್ತು ಕೊರೋನಾ ಎಂಬ ಮಹಾಮಾರಿಯ ಕಾಟಕ್ಕೆ ತುತ್ತಾಗಿ ಕಣ್ಣೀರು ಹಾಕುತ್ತಿದ್ದ ಸಮಯ. ಕೊರೋನಾದಿಂದಾಗಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೂ ಕುತ್ತು ಬಂತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ದಸರಾವನ್ನು ಕೇವಲ ಅರಮನೆಯ ಆವರಣಕ್ಕೆ ಸೀಮಿತಗೊಳಿಸಲಾಯಿತು. ಆದರೆ ದಸರಾ ಇತಿಹಾಸದ ಪುಟಗಳಲ್ಲಿ 2020 ಅತ್ಯಂತ ಪ್ರಮುಖ ವರ್ಷವಾಯಿತು. ಏಕೆಂದರೆ ಅದೇ ವರ್ಷ ಅಭಿಮನ್ಯು ಅಧಿಕೃತವಾಗಿ ಅಂಬಾರಿ ಆನೆಯಾಗಿ ಪಟ್ಟಾಭಿಷೇಕ ಮಾಡಿಸಿಕೊಂಡಿತ್ತು. ಲಕ್ಷಾಂತರ ಜನರ ನಡುವೆ ಮೈಸೂರಿನ ರಾಜಬೀದಿಯಲ್ಲಿ ಮೆರವಣಿಗೆ ಹೋಗಬೇಕಾಗಿದ್ದ ಅಭಿಮನ್ಯು ಅನಿವಾರ್ಯವಾಗಿ ಅರಮನೆಯ ಕೋಟೆಯ ಒಳಗೆ ಸರಳ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಾಯಿತು. ಆದರೆ ಈ ಸರಳತೆಯಲ್ಲೂ ಒಂದು ಘನತೆ ಇತ್ತು. ಮೊದಲ ಬಾರಿಗೆ ಅಭಿಮನ್ಯುವಿನ ಬೆನ್ನ ಮೇಲೆ ಆ ದೈವಿಕ ಚಿನ್ನದ ಅಂಬಾರಿಯನ್ನು ಕಟ್ಟಲಾಯಿತು. ಚಾಮುಂಡೇಶ್ವರಿ ದೇವಿಯ ಮಂತ್ರಘೋಷಗಳ ನಡುವೆ ಕುಶಲತೋಪುಗಳ ಗೌರವದೊಂದಿಗೆ ಅಭಿಮನ್ಯು ಅಂಬಾರಿ ಹೊತ್ತು ಹೆಜ್ಜೆ ಹಾಕಿದಾಗ ನೋಡುಗರ ಕಣ್ಣುಗಳಲ್ಲಿ ಹರ್ಷದ ಕಣ್ಣೀರು ತುಂಬಿತ್ತು. ಅರ್ಜುನನ ನಂತರ ದಸರಾ ಗಜಪಡೆಯನ್ನು ಮುನ್ನಡೆಸಲು ಮತ್ತೊಬ್ಬ ಮಹಾವೀರ ಬಂದಿದ್ದಾನೆ ಎಂಬ ಭರವಸೆ ನಾಡಿನ ಜನತೆಗೆ ಸಿಕ್ಕಿತ್ತು. ತನ್ನ ಮೊದಲ ಸವಾರಿಯಲ್ಲೇ ಅಭಿಮನ್ಯು ತೋರಿದ ಆ ರಾಜಗಾಂಭೀರ್ಯ, ಆ ಸಂಯಮ ಅಕ್ಷರಶಃ ಅದ್ಭುತವಾಗಿತ್ತು. ಯಾವುದೇ ಗಲಿಬಿಲಿ ಇಲ್ಲದೆ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಆತ ಸಾಗಿದ ರೀತಿಗೆ ಇಡೀ ಮೈಸೂರು ನಮಸ್ಕಾರ ಸಲ್ಲಿಸಿತು. ಆ ದಿನದ ಪಟ್ಟಾಭಿಷೇಕದ ನಂತರ ಅಭಿಮನ್ಯು ಕೇವಲ ಒಂದು ಕುಮ್ಕಿ ಆನೆಯಾಗಿ ಉಳಿಯಲಿಲ್ಲ. ಆತ ಗಜಪಡೆಯ ಧ್ರುವತಾರೆಯಾದ. ಇಂದು ದಸರಾ ಗಜಪಡೆಯ ಪ್ರತಿಯೊಂದು ಆನೆಯು ಅಭಿಮನ್ಯುವಿನ ಸೂಚನೆಯನ್ನು ಪಾಲಿಸುವಂತಿರುತ್ತದೆ. ಕಾಡಿನಲ್ಲಿ ಕಿರಾತಕ ಆನೆಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಈ ಚಾಣಕ್ಯ ಅರಮನೆಯ ಅಂಗಳದಲ್ಲಿ ದೇವಿಯ ವಿದಯ ಸಾರಥಿಯಾದ. ವಸಂತ ಅವರ ಅದ್ಭುತ ಸಾರಥ್ಯದಲ್ಲಿ ಅಭಿಮನ್ಯು ಸತತವಾಗಿ ಅಂಬಾರಿಯನ್ನು ಹೊತ್ತು ಸಾಗುತ್ತಾ ಪ್ರತಿ ವರ್ಷವೂ ತನ್ನ ಶಕ್ತಿಯನ್ನು ಸಾಬೀತುಪಡಿಸಿದ್ದಾನೆ. ಅರ್ಜುನನ ಮರಣದ ನಂತರ ಇಡೀ ಗಜಪಡೆಯನ್ನೇ ಮುನ್ನಡೆಸುವ ಗುರುತರ ಜವಾಬ್ದಾರಿಯನ್ನು ಈತ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ದಾನೆ. ಅಭಿಮನ್ಯುವಿನ ಈ ಪಟ್ಟಾಭಿಷೇಕವು ಕೇವಲ ಒಬ್ಬ ಉತ್ತರಾಧಿಕಾರಿಯ ಆಯ್ಕೆಯಲ್ಲ, ಅದು ವರ್ಷಾನುಗಟ್ಟಲೆ ಶ್ರಮ, ತಾಳ್ಮೆ ಮತ್ತು ಶಿಸ್ತಿಗೆ ಸಿಕ್ಕ ಪ್ರತಿಫಲವಾಗಿದೆ. ಸ್ನೇಹಿತರೆ, ಅಭಿಮನ್ಯು ಅಂಬಾರಿ ಆನೆಯಾಗಿ ಕಥೆಯಾದ ಕತೆ ಎಷ್ಟು ರೋಚಕವೋ
ಅವನು ನಿತ್ಯ ಜೀವನ ಮತ್ತು ಅವನ ಅಸಾಮಾನ್ಯ ಆಹಾರ ಶಿಸ್ತು ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ. ಸ್ನೇಹಿತರೆ, ಅಭಿಮನ್ಯು ಅಂಬಾರಿ ಆನೆಯಾಗಿ ಆಯ್ಕೆಯಾದ ಕತೆ ಎಷ್ಟು ರೋಚಕವೋ, ಅವನ ನಿತ್ಯ ಜೀವನ ಮತ್ತು ಅವನ ಅಸಾಮಾನ್ಯ ಆಹಾರ ಶಿಸ್ತು ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ. 6 ಟನ್ ತೂಕದ ಈ ದೈತ್ಯನಿಗೆ ನೀಡುವ ವಿಶೇಷ ಆಹಾರಗಳು ಯಾವುವು? ಅವನ ದೈಹಿಕ ಫಿಟ್ನೆಸ್ಗಾಗಿ ಅರಣ್ಯ ಇಲಾಖೆ ಮಾಡುವ ತಯಾರಿಯಾದರೂ ಎಂಥದ್ದು? ಮುಂದಿನ ಸಂಚಿಕೆಯಲ್ಲಿ ನಾವು ಅಭಿಮನ್ಯುವಿನ ರಾಜಭೋಜನ ಮತ್ತು ದಿನಚರಿಯ ಬಗ್ಗೆ ತಿಳಿಯೋಣ. ಈ ಗಜಪಡೆಯ ರಾಜನ ಲೈಫ್ ಸ್ಟೈಲ್ ಹೇಗಿರುತ್ತದೆ ಅನ್ನೋದನ್ನು ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಈ ರೋಚಕ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ. ಮತ್ತೊಂದು ಅದ್ಭುತ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಪಲ್ಲವಿ ಪಯಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.